ನಮಸ್ಕಾರ. ಆರ್ಸಿಬಿ ತಂಡ ಸೇರಿದ ಬಳಿಕ ಕನ್ನಡದಲ್ಲೇ ಮಾತನಾಡಿದ ವೆಂಕಟೇಶ್ ಅಯ್ಯರ್. ಬಳಿಕ ಕೊಹ್ಲಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ? ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಐಪಿಎಲ್ ಮಿನಿ ಆಕ್ಷನ್ ಅಲ್ಲಿ ಆರ್ಸಿಬಿ ಸೇರಿದ ಬಳಿಕ ವೆಂಕಟೇಶ್ ಅಯ್ಯರ್ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ದುಬೈನಲ್ಲಿ ನಡೆಯುತ್ತಿರುವ 19ನೇ ಆವೃತ್ತಿಯ ಐಪಿಎಲ್ ಮಿನಿ ಹರಾಜಿನಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ವೆಂಕಟೇಶ್ ಅಯ್ಯರ್ ಅವರನ್ನ 7 ಕೋಟಿ ರೂಪಾಯಿಗಳನ್ನು ನೀಡಿ ಖರೀದಿ ಮಾಡಿದೆ. ಸ್ನೇಹಿತರೆ, ಈ ಮುಖ್ಯವಾಗಿ ಸ್ಟಾರ್ ಆಲ್ರೌಂಡರ್ ತನ್ನ ತೆಕ್ಕೆಗೆ ಹಾಕಿಕೊಳ್ಳುವಲ್ಲಿ ಆರ್ಸಿಬಿಯ ಮ್ಯಾನೇಜ್ಮೆಂಟ್ ಯಶಸ್ವಿಯಾಗಿದೆ. ವೆಂಕಟೇಶ್ ಅಯ್ಯರ್ ಮೊದಲ ಬಾರಿಗೆ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಹೊರತುಪಡಿಸಿ ಇದೀಗ ಐಪಿಎಲ್ ನಲ್ಲಿ ಬೇರೆ ತಂಡಕ್ಕೆ ಆಡಲಿದ್ದಾರೆ. ಕೆಕೆಆರ್ ಕೂಡ ಹರಾಜಿನಲ್ಲಿ ಅವರನ್ನ ಆಯ್ಕೆ ಮಾಡಿದರೂ ಕೂಡ ಆರ್ಸಿಬಿ ಬಿಡ್ ಮಾಡಿ ಕೊನೆಗೂ ಗೆದ್ದುಕೊಂಡಿದೆ. ಕಳೆದ ವರ್ಷ ಕೆಕೆಆರ್ ನಲ್ಲಿ ಅವರು 23.75 ಕೋಟಿ ರೂಪಾಯಿಗಳನ್ನ ಸಂಬಳ ಪಡೆಯುತ್ತಿದ್ದರು. ಆದರೆ ಈ ಬಾರಿ ಅವರ ವ್ಯಾಲ್ಯೂ 10 ಕೋಟಿಗಿಂತಲೂ ಕಡಿಮೆಯಾಗಿದೆ. ಹೌದು, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ವೆಂಕಟೇಶ್ ಅಯ್ಯರ್ ಅವರನ್ನ ಕೇವಲ 7 ಕೋಟಿ ರೂಪಾಯಿಗಳನ್ನು ನೀಡಿ ಖರೀದಿಸಿದೆ. ಅವರ ಚೊಚ್ಚಲ ಐಪಿಎಲ್ ಜರ್ನಿಯಿಂದಲೂ ವೆಂಕಟೇಶ್ ಅಯ್ಯರ್ ಕೆಕೆಆರ್ ನಲ್ಲಿಯೇ ಇದ್ದರು. ಈಗ ವಿರಾಟ್ ಕೊಹ್ಲಿ ಜೊತೆ ಡ್ರೆಸ್ಸಿಂಗ್ ರೂಮ್ ಹಂಚಿಕೊಳ್ಳಲಿದ್ದಾರೆ. ವೆಂಕಟೇಶ್ ಅಯ್ಯರ್ ಅವರ ಮೂಲ ಬೆಲೆ 2 ಕೋಟಿ ರೂಪಾಯಿಗಳಾಗಿತ್ತು. ಆದ್ಯಾಗೂ ಇದೀಗ ಈ ಮಿನಿ ಆಕ್ಷನ್ ಅಲ್ಲಿ ಅವರು 7 ಕೋಟಿ ರೂಪಾಯಿಗಳಿಗೆ ಬಿಕರಿಯಾಗಿದ್ದಾರೆ. ಸ್ನೇಹಿತರೆ, ಇನ್ನು ವೆಂಕಟೇಶ್ ಅಯ್ಯರ್ ಅವರ ಐಪಿಎಲ್ ವೃತ್ತಿ ಜೀವನ ಯಾವ ರೀತಿಯಾಗಿತ್ತು ಅಂತ ನೋಡ್ತಾ ಬರುವುದಾದ್ರೆ 2021ರಲ್ಲಿ ಐಪಿಎಲ್ಗೆ ಪಾದಾರ್ಪಣೆ ಮಾಡಿದ ಇವರು ಕೆಕೆಆರ್ ನಿಂದಲೇ ತಮ್ಮ ಜರ್ನಿನ ಶುರು ಮಾಡಿದರು. 2021ರಿಂದ 25ರವರೆಗೂ ಕೆಕೆಆರ್ ತಂಡದ ಪರ 62 ಪಂದ್ಯಗಳನ್ನು ಆಡಿದ್ದಾರೆ. ಇದೇ ವೇಳೆ 29ರ ಸರಾಸರಿಯಲ್ಲಿ 1468 ರನ್ ಗಳಿಸಿದ್ದಾರೆ ಮತ್ತು ಐಪಿಎಲ್ ಅಲ್ಲಿ 1 ಶತಕ ಹಾಗೂ 12 ಅರ್ಧಶತಕಗಳನ್ನು ಕೂಡ ಬಾರಿಸಿದ್ದಾರೆ. ಇದಲ್ಲದೆ 3 ವಿಕೆಟ್ ಗಳನ್ನ ಕೂಡ ಪಡೆದುಕೊಂಡಿದ್ದಾರೆ. ಇನ್ನು ಕಳೆದ ವರ್ಷ ವೆಂಕಟೇಶ್ ಅಯ್ಯರ್ ಅವರಿಗೆ ಉತ್ತಮ ಸೀಸನ್ ಆಗಿರಲಿಲ್ಲ. ಹೀಗಾಗಿ ಫ್ರಾಂಚೈಸಿ ಅವರನ್ನ ರಿಲೀಸ್ ಕೂಡ ಮಾಡಿತ್ತು. ಇದೀಗ ಮಿನಿ ಆಕ್ಷನ್ ಅಲ್ಲಿ ಆರ್ಸಿಬಿ 7 ಕೋಟಿ ರೂಪಾಯಿಗಳನ್ನು ನೀಡಿ ವೆಂಕಿಯನ್ನ ಖರೀದಿ ಮಾಡಿದೆ ಮತ್ತು ಆಕ್ಷನ್ ಮುಕ್ತಾಯದ ಬಳಿಕ ಮಾತನಾಡಿದ ಇದೀಗ ವೆಂಕಟೇಶ್ ಅಯ್ಯರ್ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ರೀಲ್ ಹಂಚಿಕೊಳ್ಳುವ ಮೂಲಕ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ವೆಂಕಟೇಶ್ ಅಯ್ಯರ್ ಈ ರೀತಿಯಾಗಿ ತಿಳಿಸಿದ್ದಾರೆ. ಕನ್ನಡದಲ್ಲೇ ಮಾತು ಶುರು ಮಾಡಿದ ವೆಂಕಟೇಶ್ ಅಯ್ಯರ್ ಅವರು ನಮಸ್ಕಾರ ಬೆಂಗಳೂರು ಅಂತ ಮಾತು ಶುರು ಮಾಡಿದರು. ಸ್ನೇಹಿತರೆ, ಅದಾದ ಬಳಿಕ 2026ರ ಐಪಿಎಲ್ ನಲ್ಲಿ ಆರ್ಸಿಬಿ ತಂಡದ ಭಾಗವಾಗಲು ನಾನು ತುಂಬಾ ಎಕ್ಸೈಟ್ ಆಗಿದ್ದೇನೆ ಮತ್ತು ತಂಡಕ್ಕೆ ಸೇರಿರುವುದು ಖುಷಿ ತರುತ್ತಿದೆ. ನಾನು ಮೊದಲನೆಯದಾಗಿ ಆರ್ಸಿಬಿಯ ಮ್ಯಾನೇಜ್ಮೆಂಟ್ ಹಾಗೂ ತಂಡದಲ್ಲಿರುವವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ವೆಂಕಟೇಶ್ ಅಯ್ಯರ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಚಾಂಪಿಯನ್ ತಂಡದಲ್ಲಿ ಆಡುವುದು ನಿಜಕ್ಕೂ ಸೌಭಾಗ್ಯ ಮತ್ತು ಕೊಹ್ಲಿ, ಫಿಲ್ ಲಾಟ್, ಅದೇ ರೀತಿ ಭುವನೇಶ್ವರ್ ಕುಮಾರ್ ಅಂತ ಅನುಭವಿ ಆಟಗಾರರೊಂದಿಗೆ ಡ್ರೆಸ್ಸಿಂಗ್ ರೂಮ್ ಹಂಚಿಕೊಳ್ಳುವುದು ಹೊಸ ವಿಷಯಗಳನ್ನ ಕಲಿಸುತ್ತದೆ ಎಂದು ವೆಂಕಿ ಹೇಳಿದ್ದಾರೆ. ಈ ಮುಖವಾಗಿ ಕೊಹ್ಲಿ ಕುರಿತು ಸೆಲ್ಯೂಟ್ ಮೂಡುವ ಹೇಳಿಕೆಯನ್ನ ನೀಡಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು, ಮುಂದಿನ ಸೀಸನ್ ಅಲ್ಲಿ ಆರ್ಸಿಬಿಗಾಗಿ ನಾನು ನನ್ನ ಸರ್ವಸ್ವವನ್ನು ನೀಡಿ ಮತ್ತೊಂದು ಕಪ್ ಗೆಲ್ಲಿಸಿಕೊಡಲು ಎದುರು ನೋಡುತ್ತಿದ್ದೇನೆ ಎಂದು ವೆಂಕಟೇಶ್ ಅಯ್ಯರ್ ಹೇಳಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.